ಇಲ್ಲಿ ಜಾತಿ ಭೇದ ಧರ್ಮ ಪಂಥ ಇದೆಲ್ಲ ಭೇದ ಭಾವವನ್ನ ಮರೆತು ನಾವೆಲ್ಲರೂ ಕೂಡ ಒಂದಾಗಿ ರಾಮನ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಮನ ಬಂಟ ಹನುಮಂತನ ಊರಿನ ಜನ ಮಾತನಾಡ್ತಾ ಇದ್ರು. ಆದ್ರೆ ಇವಾಗ ಇಡೀ ದೇಶ ನೋಡ್ತಾ ಇರುವಂತಹ ಆ ಬಾಲರಾಮನ ಮೂರ್ತಿಗೆ, ಆ ಶಿಲೆಗೆ, ಆ ಕಲ್ಲಿಗೆ ಜಾಗ ಸಿಕ್ಕಂತಹ ಸ್ಥಳ ಯಾವುದು ಅಂತಂದ್ರೆ ಅದು ಕೂಡ ನಮ್ಮ ಕರುನಾಡು. ಆ ರಾಮನಿಗೂ ನಮ್ಮ ಕರುನಾಡಿಗೂ ಅವಿನಾಭಾವ ನಂಟಿದೆ. ಸೊ ಅದೇ ಬಾಲರಾಮನ ಸುಂದರ ಮೂರ್ತಿಯನ್ನು ಕೆತ್ತಿದ್ದಾರೆ. ಅವರು ಕೂಡ ನಮ್ಮ ಕನ್ನಡದವರೇ, ನಮ್ಮ ಮೈಸೂರಿನ ಶಿಲ್ಪಿ ಯೋಗಿ ಅರುಣ್ ಯೋಗಿರಾಜ್ ಅವರು. ಸೊ ಅರುಣ್ ಯೋಗಿರಾಜ್ ಅವರಿಗೆ ಆ ಶಿಲೆ ಸಿಕ್ಕಂತಹ ಜಾಗ ಯಾವುದು ಅಂತಂದ್ರೆ ಮೈಸೂರು ತಾಲೂಕಿನ ಹಾರೋಹಳ್ಳಿ. ಅದೇ ಹಾರೋಹಳ್ಳಿಯಿಂದ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ರಾಮೋದಯ ರವಿ. ಸೊ ಆ ಶಿಲೆ ಸಿಕ್ಕಿರುವಂತಹ ಜಾಗದಲ್ಲಿ ನೀವಿವತ್ತು ಇದ್ದೀರಾ, ಅಲ್ಲಿ ಹಲವಾರು ದಿನಗಳಿಂದ ಪೂಜೆಗಳನ್ನು ಕೂಡ ನೆರವೇರಿಸ್ತಾ ಬಂದ್ರು, ಪೂಜೆಗಳನ್ನ ಮಾಡ್ತಾ ಬಂದ್ರು. ಆದ್ರೆ ಇವತ್ತು ಅಲ್ಲಿ ಸಂಭ್ರಮ ಹೇಗಿದೆ? ಯಾಕಂದ್ರೆ ಅಲ್ಲಿ ಆ ಶಿಲೆ ಏನ್ ಸಿಕ್ಕಿದೆ ಅದು ದೇವರ ಮೂರ್ತಿಯಾಗಿ ಅದಕ್ಕೆ ಪ್ರಾಣ ಸಿಗುವಂತಹ, ಶಕ್ತಿ ಸಿಗುವಂತಹ ಸಮಯಕ್ಕೆ ಇನ್ನೇನು ಕೆಲವೇ ಕ್ಷಣ. ರವಿ, ಸಭಾ ಖಂಡಿತವಾಗ್ಲೂ ಇಲ್ಲಿ ಅಂದ್ರೆ ಮೈಸೂರು ತಾಲೂಕಿನ ಗುಜ್ಜೇಗೌಡ ಹಾಗೂ ಹಾರೋಹಳ್ಳಿ ಗ್ರಾಮದ ಮಧ್ಯದಲ್ಲಿ ಇರುವಂತಹ ರಾಮದಾಸ್ ಅವರ ಜಮೀನಲ್ಲಿ ಹಬ್ಬದ ವಾತಾವರಣ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮ ನಿರ್ಮಾಣ ಆಗ್ತಿದ್ರೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದ್ರೆ, ನಮ್ಮೂರಿನಲ್ಲಿ ಮೂಲ ರಾಮ ಉದಯಿಸ್ತಿದ್ದಾನೆ ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯೂ ಕೂಡ ರಾಮ ಮಂದಿರಕ್ಕೆ ಅಡಿಗಲನ್ನ ಹಾಕಲಾಗುತ್ತೆ. ಸ್ಥಳೀಯ ಶಾಸಕರಾದಂತಹ GT ದೇವೇಗೌಡ ಅವರ ನೇತೃತ್ವದಲ್ಲಿ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಶಿಲಾನ್ಯಾಸಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದು ಇಲ್ಲಿ ಅರ್ಚಕರ ತಂಡ ದೇವಾಲಯದ ಅಂದ್ರೆ ದೇವರ ಮೂರ್ತಿಗಳನ್ನ ಅಲಂಕರಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಲಕ್ಷ್ಮಣ, ಸೀತಾಮಾತೆ, ಆಂಜನೇಯ ಹಾಗೂ ಭರತ ಶತ್ರುಘ್ನರ ಎಲ್ಲ ಫೋಟೋಗಳನ್ನು ಇಟ್ಟುಕೊಂಡು ಅವರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಬಗೆ ಬಗೆಯ ಹೂವುಗಳಿಂದ ಸ್ಥಳೀಯರು ಅಲಂಕಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಸಿರು ಚಪ್ಪರವನ್ನ ಹಾಕಿ ಈ ಒಂದು ಶಿಲೆ ಸಿಕ್ಕಂತಹ ಸ್ಥಳವನ್ನ ಅದ್ಭುತವಾಗಿ ಅಲಂಕರಿಸಿದ್ದಾರೆ. ಇನ್ನು ಗ್ರಾಮದ ಮಹಿಳೆಯರೆಲ್ಲರೂ ಕೂಡ 101 ಕಳಶವನ್ನು ತರುವ ಮೂಲಕ ಇಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಅಂದ್ರೆ ಶಿಲಾನ್ಯಾಸ ಸಂರಕ್ಷಣೆ ಸಂದರ್ಭದಲ್ಲಿ ಆಗುವಂತಹ ಪೂಜಾ ವಿಧಿ ವಿಧಾನಗಳಿಗೆ ಎಲ್ಲರೂ ಕೂಡ ಅಣಿಯಾಗ್ತಿದ್ದಾರೆ. ಇಲ್ಲಿ ಅಂದ್ರೆ ಶಿಲೆ ಸಿಕ್ಕಂತಹ ಸ್ಥಳದಲ್ಲಿ ಹಬ್ಬದ ವಾತಾವರಣ ಇದೆ. ನೀವು ಪ್ರಮುಖವಾಗಿ ಗಮನಿಸ್ತಿರ್ಬೋದು. ಇಲ್ಲಿ ಮುತ್ತೈದರೆಲ್ಲರೂ ಕೂಡ ಕಳಶವನ್ನ ಹೊತ್ತು ತಂದು ಈಗಾಗಲೇ ಶ್ರೀರಾಮನ ಮೂರ್ತಿ ಅಂದ್ರೆ ಫೋಟೋ ಇರುವಂತಹ ಸ್ಥಳದಲ್ಲಿ ಅಂದ್ರೆ ಶಿಲೆ ಸಿಕ್ಕಂತಹ ಸ್ಥಳದಲ್ಲೇ ಶಿಲಾನ್ಯಾಸ ಮಾಡುವಂತಹ ಸ್ಥಳದಲ್ಲಿ ಸದ್ಯ ಅಲಂಕರಿಸಿದ್ದಾರೆ. ಇಲ್ಲಿ ವಿಶೇಷ ಪೂಜೆ ಕೆಲವೇ ಕ್ಷಣಗಳಿಗೆ ನಡೆಯುತ್ತೆ. ನಮ್ಮ ಜೊತೆ ಗ್ರಾಮಸ್ಥರಾದಂತ ಅಂದ್ರೆ ಶಿಲೆ ಜಮೀನಿನ ಮಾಲೀಕರು ರಾಮದಾಸ್ ಅವರು ಇದ್ದಾರೆ. ನಾನು ಮಾತಾಡ್ಸೋಗ್ತೀನಿ. ಸರ್, ಕನ್ಸಲ್ಲಿ ಕಂಡಿದ್ರೆ ಸರ್? ಮನಸ್ಸಿನಲ್ಲಿ ಇದನ್ನ ಇಷ್ಟ ಆಗತ್ತಾ ಅಂತ ವೇಸ್ಟೇಜ್ ಶಿಲೆ ಕಲ್ಲು ಈ ರಾಮ ಮೂರ್ತಿ ಆಗ್ತಾನ ಅಯೋಧ್ಯೆಯಲ್ಲಿ ನೆಲೆಗೊಳ್ತಾನ ಅಂತ ನಮ್ಮ ಕನಸಲ್ಲೂ ಗೊತ್ತಿರಲಿಲ್ಲ ಸರ್. ಈಗ ನಮಗೆ ಗೊತ್ತಾದ್ದೇ 12ನೇ ತಾರೀಕು, ಅಲ್ಲಿವರೆಗೂ ಗೊತ್ತಿಲ್ಲ. ಜನವರಿ 12ನೇ ತಾರೀಕು ಮೈಸೂರಿನ ಹಾರೋಹಳ್ಳಿ ಗ್ರಾಮದ ಕಲ್ಲು ಶಿಲೆ ಮೂರ್ತಿ ಇದಾಗಿದೆ, ಸೆಲೆಕ್ಟ್ ಆಗಿದೆ ಅಂತೇಳಿ ನಮಗೆ ಗೊತ್ತಾದ್ದು 12ನೇ ತಾರೀಕು ಗೊತ್ತಾದ್ದು. ಆ ತಕ್ಷಣದಲ್ಲಿ ನಾನು ಶಾಸಕರ ಗಮನಕ್ಕೆ ತಂದೆ. ಅವರು ಈ 16ನೇ ತಾರೀಕು ಯಾವುದೋ ಒಂದು ಇದಿದೆ, ಅದು ಮುಗಿಸ್ಕೊಂಡು ನಿಮ್ಮನ್ನೆಲ್ಲ ಕರೆದು ನಾವು ಮಾತಾಡಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರು. ಮತ್ತು ಅವರು 16ನೇ ತಾರೀಕು ಮೀಟಿಂಗ್ ಮುಗಿಸ್ಕೊಂಡು ಬಂದು ಮನಗಿದ್ರಂತೆ. ಯಾವುದೋ ಒಂದು ಕನಸು ಬೀಳುತ್ತಂತೆ ಅವ್ರಿಗೆ. ಅವ್ರ ತಂದೆ ಏನೋ ಎದ್ದೇಳೋ ಭಜನೆಗೆ ಹೋಗಕ್ಕಿಲ್ವೇನೋ ಅಂತ ಹೇಳಿದ್ರಂತೆ. ಆವಾಗ ಎಚ್ಚೆತ್ಕೊಂಡು ನಾವು ಹಿಂಗೆ ಹೇಳಿದ್ದಿ ಅಂತೇಳಿ ಎಲ್ಲ ಅಕ್ಕಪಕ್ಕದ ಹಳ್ಳಿಯವ್ರನ್ನೆಲ್ಲ ಕರೆಸ್ಕೊಂಡು ಅಲ್ಲಿ ನಮ್ಮ ಹಿಂಗೆ ಮಾಡೋ ಮಟ್ಟವು ಅಂತ ಎಲ್ಲ ನಮಗೆಲ್ಲರಿಗೂ ಸಲಹೆ ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆನ ಮಾಡಿದ್ರು ಸರ್. ಅದರಿಂದ ಈಗ ಭಾಳ ಸಂತೋಷ ಆಗುತ್ತೆ ಸರ್. ಅವತ್ತು ನಾನು ಮೊನ್ನೆ ಬಂದಾಗ ಇಲ್ಲಿ ಪೂಜೆ ಮಾಡಿದಾಗ ನಾನು ನಿಮ್ಮನ್ನು ಕೇಳಿದ್ದೆ ಸರ್. ನೀವು ಆರಂಭದಲ್ಲಿ ಹೇಳ್ತಿದ್ರಿ ಕಲ್ಲು ಸಿಕ್ಕಾಗ ಬೇಸರ ಆಗಿತ್ತು ಸರ್, ಆಮೇಲೆ ಮೂರ್ತಿ ಸಿಕ್ಕಾಗ ಮೂರ್ತಿ ಕಲ್ಲು ಅಂತ ಗೊತ್ತಾಗ ಸಾಕಷ್ಟು ಖುಷಿ ಆಯ್ತು ಅಂತ ಹೇಳಿ. ಈ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ವ್ಯವಸಾಯ ಮಾಡಕ್ಕೆ ತೊಂದರೆ ಆಗುತ್ತಿದ್ದ ಕಲ್ಲು ಇವತ್ತು ಶ್ರೀರಾಮನ ಮೂರ್ತಿಯಾಗಿ ಅಯೋಧ್ಯ ದೇವಸ್ಥಾನ ಇದರಲ್ಲಿ ರಾಮ ಮಂದಿರದಲ್ಲಿ ನೆಲೆ ಊರಿದ್ದಾನೆ ಅಂತ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಗುರುಗಳೇ. ಇದು
ಇದು ಜಮೀನಿನ ಮಾಲೀಕರ ಮಾತು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಸಭಾ, ಈಗಾಗಲೇ ಅಯೋಧ್ಯೆಯಿಂದಲೇ ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಲ್ಲಿಂದ ಮೃತ್ತಿಕೆ ಹಾಗೂ ಸರಯೂ ನದಿಯಿಂದ ತೀರ್ಥವನ್ನು ಕೂಡ ತರಲಾಗಿದೆ. ಶಿಲಾನ್ಯಾಸ ಸಂದರ್ಭದಲ್ಲಿ ಅದನ್ನ ಈ ಒಂದು ಸ್ಥಳಕ್ಕೆ ಸಂಪ್ರೋಕ್ಷಣೆ ಮಾಡುವ ಮೂಲಕ ಇಲ್ಲಿ ದಕ್ಷಿಣ ಅಯೋಧ್ಯೆ ಅಂತೇಳಿ ಇದನ್ನ ಕರೀತೀವಿ, ದಕ್ಷಿಣ ಅಯೋಧ್ಯೆಯ ರಾಮ ಮಂದಿರ ಅಂತಾನೆ ನಾವು ನಿರ್ಮಾಣ ಮಾಡ್ತೀವಿ ಎಂಬ ಮಾತುಗಳನ್ನ ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಅರ್ಚಕರು ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೂಡ ಜರುಗಿಸ್ತಿದ್ದಾರೆ. ನಮ್ಮ ಜೊತೆ ಅರ್ಚಕರು ಇದ್ದಾರೆ. ಗುರುಗಳೇ, ನಮ್ಮ ಜೊತೆ ಅರ್ಚಕರು ಕೂಡ ಇದ್ದಾರೆ. ಅರ್ಚಕರು ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನ ಕೈಗೊಂಡಿದ್ದಾರೆ ಕೇಳೋಣ. ಗುರುಗಳೇ, ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನ ಕೈಗೊಂಡಿದ್ದಾರೆ? ಈ ದಿನ ಈ ಸ್ಥಳದಲ್ಲಿ ಅಯೋಧ್ಯೆ ರಾಮರ ಸಾನ್ನಿಧ್ಯಕ್ಕೆ ಏನು ಮೂರ್ತಿ ಮಾಡೋದಕ್ಕೆ ಶಿಲೆ ಸಿಕ್ಕಿದೆ, ಆ ಶಿಲೆ ಸಿಕ್ಕಂತಹ ಸ್ಥಳದಲ್ಲಿ ಶ್ರೀರಾಮರ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಈ ಸುತ್ತಮುತ್ತಲ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸೇರಿಕೊಂಡು ನಡೆಸ್ತಾ ಇದ್ದಾರೆ. ಇದಕ್ಕೆ ಅಡಿಗಲ್ಲು ಕಾರ್ಯಕ್ರಮ, ಇಲ್ಲಿ ಈ ದಿನ ಶಂಕುಸ್ಥಾಪನೆ, ಭೂಮಿ ಪೂಜೆ, ವಿಶೇಷವಾದಂತಹ ಪೂಜೆ. ಇಲ್ಲಿ ಭೂಮಿ ಪೂಜೆ ರಾಮರ ಸಾನ್ನಿಧ್ಯವನ್ನ ಸೃಷ್ಟಿ ಮಾಡಿಕೊಂಡು ರಾಮ, ಲಕ್ಷ್ಮಣ, ಸೀತೆ, ಹಾಗೆ ಹನುಮಂತರು, ಭರತ, ಶತ್ರುಘ್ನ, ಹಾಗೆ ದ್ವಾದಶಾದಿ ಕೇಶವಾದಿ ದ್ವಾದಶ ದೇವಾನುದೇವತೆಗಳು ಭೂಮಿ ತುಂಬಾ ಆನಂದವಾಗಿ ಅಲಂಕಾರ ಮಾಡಿದ್ದಾರೆ ಹೆಣ್ಣುಮಕ್ಕಳು. ಹಾಗೆ ಮೊದಲು ನಿರ್ವಿಘ್ನವಾಗಿ ಏನು ಕಾರ್ಯ ನಡೀಬೇಕು ಅಂತ ಎಲ್ಲ ಮನಸ್ಸು ಮಾಡಿದ್ದಾರೆ, ಆ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಮಹಾಗಣಪತಿಗೆ ಒಂದು ಪೂಜೆ, ಹಾಗೆ ಗಂಗೆಗೆ ಒಂದು ಪೂಜೆ. ಅಲ್ಲಿಂದ ಹೆಣ್ಣುಮಕ್ಕಳೆಲ್ಲ ಅಲಂಕಾರವಾಗಿ ಬಂದಿದ್ದಾರೆ. ಅವರೆಲ್ಲ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಕಲಶ ಹೊತ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಇಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ. ಗಣಪತಿ ಪೂಜೆ, ಶುದ್ಧಿ ಪುಣ್ಯಾಹ, ಈ ಸ್ಥಳನ ಶುದ್ಧಿ ಮಾಡೋದಕ್ಕೋಸ್ಕರ ಶುದ್ಧಿ ಪುಣ್ಯಾಹ, ರಕ್ಷಾಬಂಧನ, ಆನಂತರ ಕಲಶಾರಾಧನೆ. ಇಲ್ಲಿನೂ ಕೂಡ ಕಲಶ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅವರನ್ನು ಕೂಡ ಆರಾಧನೆ ಮಾಡಿಕೊಂಡು ನಂತರ ಮುಖ್ಯವಾದಂತಹ ಪೂಜೆ ಭೂಮಿ ಪೂಜೆಗೆ ಹೋಗ್ತೀವಿ. ಭೂಮಿ ದೇವಿಯನ್ನ ಪೂಜೆ ಮಾಡಿ, ಶಿಲೆಯನ್ನ ಪೂಜೆ ಮಾಡಿ ಅಲ್ಲಿ ಶಿಲಾ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸಭಾ, ಇದು ಅರ್ಚಕರ ಮಾತು. ಶಿಲೆ ಸಿಕ್ಕಂತಹ ಸ್ಥಳದಲ್ಲೇ ಮತ್ತೊಂದು ಶಿಲೆ ಇದೆ, ಅದರಲ್ಲೇ ನಾವು ಇಲ್ಲಿ ಮೂಲ ರಾಮನನ್ನ ನಾವು ಅರಳಿಸ್ತೀವಿ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದಲೇ ನಾವು ಅದನ್ನ ಕೂಡ ಕೆತ್ತಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ರಾಮದಲ್ಲಿ ಹಸಿರು ತಳಿರು ತೋರಣಗಳನ್ನ ಹಾಕುವ ಮೂಲಕ, ಹೂವಿನ ಅಲಂಕಾರವನ್ನ ಮಾಡುವ ಮೂಲಕ ನಿಜಕ್ಕೂ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಭಾ. ಇಡೀ ದೇಶದಲ್ಲಿ ಹಬ್ಬನೇ ರವಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗಾಗಿ. ಸೊ ರಾಜಾಜಿನಗರದಲ್ಲಿರುವಂಥ ರಾಮ ಮಂದಿರದಲ್ಲಿ ನಾನಿದ್ದೀನಿ. ದೇವರ ಉತ್ಸವ ಮೂರ್ತಿಯನ್ನು ಗಮನಿಸ್ತಾ ಇದ್ದೀರಾ. ಅದರ ಮುಂಭಾಗದಲ್ಲಿ ನಿಂತ್ಕೊಂಡು ಹಲವಾರು ವರ್ಷಗಳಿಂದ ಈ ದೇವರಿಗೆ ಸೇವೆ ಸಲ್ಲಿಸ್ತಾ ಬಂದಿರುವಂತಹ ಇಲ್ಲಿನ ಸದಸ್ಯರನ್ನ ಮಾತನಾಡಿಸ್ತಾನ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ವೆಂಕಟೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಮೇಡಮ್. ಓಕೆ ಸರ್, ನಿಮ್ಗೆಷ್ಟು ಆನಂದ ಆಗಿದೆ, ನಿಮ್ಗೆಷ್ಟು ಖುಷಿ ಆಗಿದೆ ಅಂತ ನಾನು ಕೇಳಲ್ಲ ಸರ್. ಯಾಕಂದರೆ ಎಷ್ಟು ಆನಂದ, ಎಷ್ಟು ಖುಷಿ ಆಗಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಅಂತ ನಾನು ಊಹಿಸಬಲ್ಲೆ. ಆದರೆ ಸಾಕಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಏನೆಲ್ಲ ಸೇವೆಗಳಿದ್ದಾವೆ ಸರ್? ಮೇಡಮ್, ಇವತ್ತು ಬೆಳಿಗ್ಗೆ 3 ಗಂಟೆಗೆ ಅಭಿಷೇಕ ಆಗಿದೆ, ಈಗ ಅಲಂಕಾರ ಆಗಿದೆ. 8 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 9:15 ರಾಮತಾರಕ ಹೋಮ ಸ್ಟಾರ್ಟ್ ಆಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಜನ್ಮ ಪ್ರತಿಷ್ಠಾಪನೆ ಆಗೋ ಟೈಮ್ಗೆ ಇಲ್ಲಿ ಪೂರ್ಣಾವತಿ ಮಾಡಿ ಮಹಾಮಂಗಳಾರತಿ, ಅಭಿಷೇಕ ಎಲ್ಲ ಮಹಾಮಂಗಳಾರತಿ ಇರುತ್ತೆ. ನಂತರ ಇಡೀ ದಿವಸ 8 ಗಂಟೆಗೆ ಭಜನಾ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಭಜನಾ ಕಾರ್ಯಕ್ರಮ ಇರುತ್ತೆ. ನಿರಂತರ ಪ್ರಸಾದನೂ ಇರುತ್ತೆ ಮೇಡಮ್. ಇವತ್ತು ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು. ಸೊ ನಿರ್ವಿಘ್ನವಾಗಿ ಇವತ್ತಿನ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಅಂತ ಹೇಳಿ ದೇಶದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇತ್ತು. ಇವತ್ತು ಕೂಡ ವಿಶೇಷ ಪೂಜೆ, ಹೋಮ ಹವನ ಎಲ್ಲ ಕೂಡ ಇದೆ. ಸೊ ಇಲ್ಲಿ ಏನೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಸರ್? ಮೇಡಮ್, ಈಗ ಸುಮಾರು ನಾವು ಒಂದು 10 ವರ್ಷ ಆಯ್ತು ಇಲ್ಲಿ ಸದಸ್ಯರಾಗಿ, ಮೆಂಬರ್ ಆಗಿ. ಆವತ್ತಿಂದ ರಾಮ ಮಂದಿರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರ್ತದೆ. 365 ದಿವಸದಲ್ಲಿ 300 ದಿವಸ ನಿರಂತರ ಏನಾದರೂ ಭಜನಾ ಕಾರ್ಯಕ್ರಮ, ಹರಿಕಥೆ ಆಗಿರ್ಬೋದು, ಆ ಥರ ನಿರಂತರ ಸೇವೆ ಮಾಡಿಕೊಂಡೇ ಬರ್ತಿದ್ದೀವಿ. ಡೈಲಿ ಪ್ರಸಾದ ಇರುತ್ತೆ. ಭಕ್ತಾದಿ ಕೋವಿಡ್ ಟೈಮಲ್ಲೂ ನಾವು ಸುಮಾರು ಒಂದು 45,000 to 50,000 ಜನಕ್ಕೆ ವ್ಯಾಕ್ಸಿನೇಷನ್ ಕೊಡಿಸಿದ್ದೀವಿ. ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. ಸರಿ ಸರ್, ನಿಮ್ಮ ಸೇವೆ ಹಿಂಗೆ ಮುಂದೆ ಬರಲಿ. ಮತ್ತೊಬ್ರು ಇದ್ದಾರೆ, ಸಮಯದ ಅಭಾವ, ಅವ್ರನ್ನೂ ಕೂಡ ಪಟ್ಟಂತ ಮಾತಾಡ್ಸ್ಬಿಡ್ತೀನಿ. ಯಾಕಂದ್ರೆ ಅಯೋಧ್ಯೆಗೆ ಹೋಗ್ಬೇಕು ನಾವು ಈಗ. ಸರ್ ಮಂಜುನಾಥ್ ಅಂತ ಇದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಕೆ ಸರ್, ನ್ಯೂಸ್ ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದು ಲೈವ್ ಮಾಡ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಇಲ್ಲಿ ದೇವರ ದರ್ಶನ ಮಾಡಿಸ್ತಾ ಇದ್ದೀವಿ, ಅದ್ರ ಜೊತೆಗೆ ರಾಜ್ಯದಲ್ಲಿ ಏನೇನಾಗ್ತಿದೆ, ಅಯೋಧ್ಯೆಯಲ್ಲಿ ಏನೇನಾಗ್ತಿದೆ ಅನ್ನೋ ಮಾಹಿತಿ ಇಲ್ಲಿಂದಲೇ ಕೊಡ್ತಿದ್ದೀವಿ ನಾವು.
ತುಂಬ ಖುಷಿ ಅನಿಸುತ್ತೆ ಮೇಡಮ್. ಯಾಕೆಂದರೆ ಇಡೀ ಪ್ರತಿಯೊಬ್ಬ ಭಾರತೀಯನಿಗೂ ಇವತ್ತು ಒಂದು ದೀಪಾವಳಿ ಅಂತಲೇ ಅನ್ಬೇಕು, ಎರಡನೇ ದೀಪಾವಳಿ ಅಂತಲೇ ಹೇಳಬೇಕು. ಸೊ ಬಹಳ ಖುಷಿ ಅನಿಸುತ್ತೆ ಮೇಡಮ್ ಇಲ್ಲಿ. ಸರಿ ಸರ್, ಇವತ್ತು ಪ್ರತಿ ಮನೆಗಳಲ್ಲೂ ಕೂಡ ದೀಪ ಬೆಳಗಿಸಿ ದೇವರ ಪೂಜೆ ಮಾಡಿ ಅಲ್ಲಿ ದೇವರಿಗೆ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡೋ ಮೂಲಕ ದೀಪಾವಳಿಯನ್ನೇ ಆಚರಿಸ್ತಾ ಇದ್ದಾರೆ. ಇವತ್ತು ಕೇವಲ ದೀಪಾವಳಿ ಮಾತ್ರವಲ್ಲ, ರಾಮಲಾಲ್ಲ ಇವತ್ತು ಹುಟ್ಟಿದಾನೇನೋ, ಬಾಲರಾಮನ ಇವತ್ತು ಜನ್ಮ ಆಗಿದೆಯೇನೋ ಅನ್ನೋ ಖುಷಿ ಇದೆ, ಬಾಲರಾಮನ ಹುಟ್ಟುಹಬ್ಬ ಆಚರಿಸ್ತಿದ್ದೀವೇನೋ ಅನ್ನೋ ಖುಷಿ ಇದೆ, ವನವಾಸದಿಂದ ರಾಮ ಮತ್ತೆ ವಾಪಸ್ ಬಂದೇನೋ ಅನ್ನೋ ಖುಷಿ ಇದೆ, ರಾಮನ ಮದುವೆ ಆಗ್ತಾ ಇದೆಯೇನೋ ಅನ್ನೋ ಖುಷಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.